ಹಾಯ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು 9ನೆಯ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಅದರಲ್ಲಿ ಅಭ್ಯಾಸ 2.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಅನ್ನು ಅಪವರ್ತನವನ್ನಾಗಿ ಹೊಂದಿದೆ ಎಂಬುದನ್ನು ನಿರ್ಧರಿಸಿ. ಪ್ರಶ್ನೆ: x ನ ಘಾತ 3 + x ನ ಘಾತ 2 + x+1. ಈಗ x+1 ಅನ್ನು 0ಗೆ ಸಮ ಮಾಡಿಕೊಡ್ಬೇಕು. x+1 = 0. x +1 ಈ ಕಡೆ ಬಂದರೆ -1 ಆಗುತ್ತದೆ. p of x ಅಂತ ಬರ್ಕೊಂಡು ಈ ಬಹುಪದೋಕ್ತಿಯನ್ನು ಇಲ್ಲಿ ಬರ್ಕೊಂಡಿದ್ದೇನೆ. p of x ಇದ್ದಲ್ಲಿ x ನ ಬೆಲೆ -1 ಬಂದಿದೆ. x ಇದ್ದಲ್ಲಿ -1 ಹಾಕಬೇಕು. -1 ಘಾತ 3 + x ಇದ್ದಲ್ಲಿ -1 ನ ಘಾತ 2 + x ಇದ್ದಲ್ಲಿ -1 + 1. ಇಲ್ಲಿ ಘಾತ ಸಂಖ್ಯೆ 3 ಇರುವುದರಿಂದ ಅಂದರೆ ಬೆಸ ಸಂಖ್ಯೆ ಇರುವುದರಿಂದ -1 ಹಾಗೆಯೇ ಉಳಿಯುತ್ತದೆ. ನೆಕ್ಸ್ಟ್ ಇಲ್ಲಿ ಘಾತ ಸಂಖ್ಯೆ ಸಮಸಂಖ್ಯೆ ಇರುವುದರಿಂದ -1 ಇದ್ದಿದ್ದು +1 ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ +1. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -1 +1. -1 +1 ಕ್ಯಾನ್ಸಲ್ ಆಗುತ್ತದೆ. -1 +1 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಆದ್ದರಿಂದ x+1 ಇದು x+1 p of x ನ ಅಪವರ್ತನವಾಗಿ ಹೊಂದಿದೆ. ಯಾಕಂತಂದರೆ p of -1 ಹಾಕಿದಾಗ ನಾವು ಈ ಬಹುಪದೋಕ್ತಿಯಲ್ಲಿ 0 ಬಂದಿದೆ ನಮಗೆ ಉತ್ತರ. ಆದ್ದರಿಂದ ಇದು ಅಪವರ್ತನವಾಗಿ ಹೊಂದಿದೆ. ಒಂದು ವೇಳೆ p of -1 ಅನ್ನು ಈ ಬಹುಪದೋಕ್ತಿಯಲ್ಲಿ ಹಾಕಿದಾಗ ಏನಾದರೂ ಬೇರೆ ಸಂಖ್ಯೆಗಳು ಬಂದಿದ್ದರೆ ನಮಗೆ ಅದು ಅಪವರ್ತನ ಆಗುತ್ತಿರಲಿಲ್ಲ. ಆದರೆ ಇಲ್ಲಿ 0 ಬಂದಿದೆಯಲ್ಲ, ಅದಕ್ಕಾಗಿ ಇದು ಅಪವರ್ತನವನ್ನಾಗಿ ಹೊಂದಿದೆ. ಎರಡನೆಯ ಪ್ರಶ್ನೆ: x ನ ಘಾತ 4 + x ನ ಘಾತ 3 + x ನ ಘಾತ 2 + x+1. x+1 = 0. x +1 ಈ ಕಡೆ ಬಂದರೆ -1. ನೆಕ್ಸ್ಟ್ p of x ಅಂತ ಈ ಬಹುಪದೋಕ್ತಿಯನ್ನು ಇಲ್ಲಿ ಬರ್ಕೊಳ್ಬೇಕು. x ಇದ್ದಲ್ಲಿ -1 ಹಾಕಬೇಕು. -1 ನ ಘಾತ 4 + x ಇದ್ದಲ್ಲಿ -1 ನ ಘಾತ 3 + x ಇದ್ದಲ್ಲಿ -1 ಘಾತ 2 + x ಇದ್ದಲ್ಲಿ -1 +1. ಇಲ್ಲಿ ಘಾತ ನಮಗೆ ಸಮಸಂಖ್ಯೆ ಇರುವುದರಿಂದ ಮೈನಸ್ ಇದ್ದಿದ್ದು +1 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ಘಾತ ಬೆಸ ಸಂಖ್ಯೆ ಇರುವುದರಿಂದ -1 ಇದ್ದಿದ್ದು ಹಾಗೆಯೇ ಉಳಿಯುತ್ತದೆ. ಪ್ಲಸ್ ಇಂಟು ಮೈನಸ್ -1. ನೆಕ್ಸ್ಟ್ ಇಲ್ಲಿ ಸಮಸಂಖ್ಯೆ ಇರುವುದರಿಂದ ನೀವು ನೋಡ್ಬೋದು, ಇಲ್ಲಿ ಘಾತ ಸಂಖ್ಯೆ ಸಮಸಂಖ್ಯೆ ಇರುವುದರಿಂದ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ +1 ಪ್ಲಸ್ ಇಂಟು ಮೈನಸ್ -1 +1. ಇಲ್ಲಿ +1 -1 ಕ್ಯಾನ್ಸಲ್, +1 -1 ಕ್ಯಾನ್ಸಲ್ ಆಗಿ 1 ಉಳಿಯಿತು. ಕೊನೆಯದಾಗಿ ನಮಗೆ 1 ಉಳಿಯುತ್ತದೆ. ಇದು p of x x+1ನ ಅಪವರ್ತನವಾಗಿ ಹೊಂದಿಲ್ಲ. ಯಾಕಂತಂದರೆ ಇಲ್ಲಿ p of x ನ ಬೆಲೆ 1 ಉಳಿಯುತ್ತಿದೆ. ಆದ್ದರಿಂದ x+1 ಇದು p of x ನ ಅಪವರ್ತನ ಆಗಿಲ್ಲ. ಮೂರನೇ ಪ್ರಶ್ನೆ: x ನ ಘಾತ 4 + 3 x ನ ಘಾತ 3 + 3x ನ ಘಾತ 2 + x+1. x -1 x ಇದ್ದಲ್ಲಿ ನಾವು ಹಾಕಬೇಕು. p of x ಈ ಬಹುಪದೋಕ್ತಿಯನ್ನು ಇಲ್ಲಿ ಬರ್ಕೊಂಡಿದ್ದೇನೆ. x ಇದ್ದಲ್ಲಿ -1 ನ ಘಾತ 4 + 3 x ಇದ್ದಲ್ಲಿ -1 ನ ಘಾತ 3 + 3 x ಇದ್ದಲ್ಲಿ -1 ನ ಘಾತ 2 + -1 +1. ಇಲ್ಲಿ ಘಾತ ನೀವು ಸಮಸಂಖ್ಯೆಯಾಗಿ ನೋಡಬಹುದು. ಇಲ್ಲಿ ಸಮಸಂಖ್ಯೆ ಇರುವುದರಿಂದ ಇದೇನಾಗುತ್ತದೆ, ಇದು -1 ಇದ್ದಿದ್ದು +1 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ಘಾತ ಬೆಸ ಸಂಖ್ಯೆ ಆಗಿದೆ. -1 ಹಾಗೆಯೇ ಉಳಿಯುತ್ತದೆ. 3 1 3 ಪ್ಲಸ್ ಇಂಟು ಮೈನಸ್ -3. ನೆಕ್ಸ್ಟ್ ಇಲ್ಲಿ ಘಾತ ಸಂಖ್ಯೆ ಸಮಸಂಖ್ಯೆ ಇರುವುದರಿಂದ -1 ಇದ್ದಿದ್ದು +1 ಆಗುತ್ತದೆ. 3 1 3. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -1 +1. +1 -1 ಕ್ಯಾನ್ಸಲ್ ಆಗುತ್ತದೆ. -3 + 3 ಕ್ಯಾನ್ಸಲ್ ಆಗಿ 1 ಉಳಿಯಿತು. ಆದ್ದರಿಂದ x+1 ಇದು p of x ನ ಅಪವರ್ತನ ಆಗಿಲ್ಲ. ಏಕೆಂತಂದರೆ 1 ಉಳಿದಿದೆ. ಇಲ್ಲಿ 0 ಬಂತಂತಂದರೆ x+1 ಇದು p of x ನ ಅಪವರ್ತನ ಆಗುತ್ತಿತ್ತು. ನಾಲ್ಕನೆಯ ಪ್ರಶ್ನೆ: x ನ ಘಾತ 3 - x ನ ಘಾತ 2 - ಬ್ರಾಕೆಟ್ 2 + √2 × x + √2. ಈಗ x ಇದ್ದಲ್ಲಿ -1 ಹಾಕಬೇಕು. p of x = x³ - x² - 2 × √2 + √2 × x + √2. x ಇದ್ದಲ್ಲಿ -1 ಘಾತ 3 ಮೈನಸ್ ಇಲ್ಲಿ x ಇದ್ದಲ್ಲಿ -1 ಘಾತ 2 -
2 ಪ್ಲಸ್ ರೂಟ್ 2 ಎಕ್ಸ್ ಇದ್ದಲ್ಲಿ -1 ಪ್ಲಸ್ ರೂಟ್ 2. ಇಲ್ಲಿ ಘಾತ ಸಂಖ್ಯೆ ಬೆಸ ಸಂಖ್ಯೆ ಇರುವುದರಿಂದ -1 ಹಾಗೆಯೇ ಉಳಿಯುತ್ತದೆ. ಒಂದು ವೇಳೆ ಇಲ್ಲಿ ಘಾತ ಸಮ ಸಂಖ್ಯೆ ಇದ್ದರೆ +1 ಬರುತ್ತಿತ್ತು. ಇಲ್ಲಿ ಬೆಸ ಸಂಖ್ಯೆ ಇರುವುದರಿಂದ -1. ಇಲ್ಲಿ ನೋಡಿರಿ, ಘಾತ ಸಂಖ್ಯೆ ಸಮ ಸಂಖ್ಯೆ ಆಗಿದೆ, 2 ಇದೆ, ಘಾತ 2 ಇದೆ ಅಂತಂದರೆ ಇದು ಪ್ಲಸ್ ಆಗುತ್ತದೆ, +1 ಆಗುತ್ತದೆ. ಪ್ಲಸ್ ಇಂಟು ಮೈನಸ್ -1. ನೆಕ್ಸ್ಟ್ ಈ ಬ್ರಾಕೆಟನ್ನು ನಾವು ಬಿಡಿಸ್ಕೊಳ್ಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ +2. ನೆಕ್ಸ್ಟ್ ಪ್ಲಸ್ ರೂಟ್ 2. ಇಲ್ಲಿ ರೂಟ್ 2 ಹಾಗೆಯೇ ಉಳಿಯುತ್ತದೆ. -1 -2 +2. ಇಲ್ಲಿ ರೂಟ್ 2 ನೀವು ಸಮವಾಗಿ ನೋಡ್ಬೋದು. ಆದ್ದರಿಂದ ಇದನ್ನು ನಾವು ಕೂಡಿಸ್ಬೋದು. 2 ರೂಟ್ 2 ಪ್ಲಸ್ ರೂಟ್ 2 2 ರೂಟ್ 2. p ಆಫ್ x = 2 ರೂಟ್ 2 ಉಳಿಯುತ್ತದೆ. ಇಲ್ಲಿ -2 +2 ಕ್ಯಾನ್ಸಲ್ ಆಗಿ 2 ರೂಟ್ 2 ಉಳಿಯಿತು. ಆದ್ದರಿಂದ x+1 ಇದು ಈ ಬಹುಪದೋಕ್ತಿಯ ಅಪವರ್ತನ ಆಗಿಲ್ಲ. ಯಾಕಂತಂದರೆ p ಆಫ್ x ಇಲ್ಲಿ ನಮಗೆ 0 ಉಳಿದಿಲ್ಲ, 2 ರೂಟ್ 2 ಉಳಿದಿದೆ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ g ಆಫ್ x ಇದು p ಆಫ್ x ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ನಿರ್ಧರಿಸಿ. ಮೊದಲನೆಯ ಪ್ರಶ್ನೆ, p ಆಫ್ x = 2x ನ ಘಾತ 3 ಪ್ಲಸ್ x ನ ಘಾತ 2 ಮೈನಸ್ 2x ಮೈನಸ್ 1. g ಆಫ್ x = x+1. ಮೊದಲನೇದಾಗಿ g ಆಫ್ x ಅನ್ನು ನಾವು 0ಗೆ ಸಮ ಮಾಡ್ಕೋಬೇಕು. x+1 = 0. x +1 ಈ ಕಡೆ ಬಂದರೆ -1. p ಆಫ್ x = 2x ನ ಘಾತ 3 ಪ್ಲಸ್ x ನ ಘಾತ 2 ಮೈನಸ್ 2x ಮೈನಸ್ 1. x ಇದ್ದಲ್ಲಿ -1 ಹಾಕಬೇಕು. ಇಲ್ಲಿ ಬೆಸ ಸಂಖ್ಯೆ ಇರುವುದರಿಂದ -1 ಉಳಿಯುತ್ತದೆ. 2 ಒಂದಲೇ -2 ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದಲೇ 2 -1 -2 ಪ್ಲಸ್ 2 ಕ್ಯಾನ್ಸಲ್ ಆಗುತ್ತದೆ. +1 -1 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಆದ್ದರಿಂದ g ಆಫ್ x ಇದು p ಆಫ್ x ನ ಅಪವರ್ತನವಾಗಿದೆ. ಎರಡನೆಯ ಪ್ರಶ್ನೆ, p ಆಫ್ x = x ನ ಘಾತ 3 ಪ್ಲಸ್ 3x ನ ಘಾತ 2 ಪ್ಲಸ್ 3x+1. g ಆಫ್ x = x+2. g ಆಫ್ x = x+2 ಅನ್ನು ನಾವು 0ಗೆ ಸಮ ಮಾಡ್ಕೋಬೇಕು. x +2 ಈ ಕಡೆ ಬಂದರೆ -2. p ಆಫ್ x ಇದ್ದಲ್ಲಿ ನಮಗೆ -2 ಅನ್ನು ಹಾಕುತ್ತಾ ಹೋಗಬೇಕು. -2 ಘಾತ 3 ಪ್ಲಸ್ 3 x ಇದ್ದಲ್ಲಿ -2 ಘಾತ 2 ಪ್ಲಸ್ 3 x ಇದ್ದಲ್ಲಿ -2 ಪ್ಲಸ್ 1. ಇಲ್ಲಿ ಮೈನಸ್ ಹಾಗೆ ಉಳಿಯುತ್ತದೆ, ಯಾಕಂತಂದರೆ ಇಲ್ಲಿ ಬೆಸ ಸಂಖ್ಯೆ ಇದೆ. 2ಅನ್ನು 3 ಸಲ ಗುಣಿಸಿದಾಗ 2 2 4 4 2 8. ಇಲ್ಲಿ ಸಮ ಸಂಖ್ಯೆ ಇರುವುದರಿಂದ -2 ಇದ್ದಿದ್ದು +2 ಆಗುತ್ತದೆ. ಅಂತಂದರೆ 2 2 4 3 ಹಾಗೆಯೇ ಉಳಿಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6 ಪ್ಲಸ್ 1 -8 ಪ್ಲಸ್ 3 4 12 -6 ಪ್ಲಸ್ 1. ಈಗ 12ರಲ್ಲಿ 8ಅನ್ನು ಕಳೆದರೆ 4. ನೆಕ್ಸ್ಟ್ -6 ಪ್ಲಸ್ 1 -6ರಲ್ಲಿ 4ಅನ್ನು ಕಳೆದರೆ -2 ಪ್ಲಸ್ 1. 2ರಲ್ಲಿ 1ಅನ್ನು ಕಳೆದರೆ -1. ಈಗ p ಆಫ್ x ನಮಗೆ 0 ಆಗಿ ಉಳಿದಿಲ್ಲ. ಆದ್ದರಿಂದ g ಆಫ್ x ಇದ್ದು p ಆಫ್ x ನ ಅಪವರ್ತನ ಆಗಿಲ್ಲ. ಮೂರನೆಯ ಪ್ರಶ್ನೆ, p ಆಫ್ x = x ನ ಘಾತ 3 ಮೈನಸ್ 4x ನ ಘಾತ 2 ಪ್ಲಸ್ x ಪ್ಲಸ್ 6. g ಆಫ್ x = x ಮೈನಸ್ 3. x ಮೈನಸ್ 3 0. x ಮೈನಸ್ 3 ಕಡೆ ಬಂದರೆ +3. x ಇದ್ದಲ್ಲಿ ನಮಗೆ 3ಅನ್ನು ಹಾಕಬೇಕು. 3 ನ ಘಾತ 3 ಮೈನಸ್ 4 3. x ಇದ್ದಲ್ಲಿ 3 ಘಾತ 2 ಪ್ಲಸ್ x ಇದ್ದಲ್ಲಿ 3 ಪ್ಲಸ್ 6. 3ಅನ್ನು 3 ಸಲ ಗುಣಿಸಿದರೆ 3 3 9 9 3 27 ಮೈನಸ್ 4. 3ಅನ್ನು 2 ಸಲ ಗುಣಿಸಿದರೆ 3 3 9 ಪ್ಲಸ್ 3 ಪ್ಲಸ್ 6 9 4 36 9 4 36 ಪ್ಲಸ್ 6 ಪ್ಲಸ್ 3 ಪ್ಲಸ್ 9. 36ರಲ್ಲಿ 27ಅನ್ನು ಕಳೆದರೆ -9 ಪ್ಲಸ್ 9 -9 ಪ್ಲಸ್ 9 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಆದ್ದರಿಂದ g ಆಫ್ x ಇದು p ಆಫ್ x ನ ಅಪವರ್ತನ ಆಗಿದೆ.
ಮೂರನೆಯ ಪ್ರಶ್ನೆ, ಪಿ ಆಫ್ ಎಕ್ಸ್ನ ಅಪವರ್ತನ x-1 ಆಗಿದ್ದರೆ ಕೆಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪಿ ಆಫ್ ಎಕ್ಸ್ ಎಕ್ಸ್ನ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ ಕೆ. ಈಗ x-1 0ಗೆ ಸಮ ಮಾಡ್ಕೊಂಡ್ವಿ. x=-1 ಈ ಕಡೆ ಬಂದರೆ +1 ಅಂತಂದರೆ ನಮಗೆ x ಇದ್ದಲ್ಲಿ 1 ಹಾಕುತ್ತಾ ಹೋಗಬೇಕು. ಇಲ್ಲಿ x ಇದ್ದಲ್ಲಿ 1 ಹಾಕಬೇಕು, k ಇದ್ದಿದ್ದು ಹಾಗೇ ಹಿಡಿಯಬೇಕು. ಪಿ ಆಫ್ 1 0ಗೆ ಸಮ ಮಾಡ್ಕೊಂಡ್ವಿ. ಇಲ್ಲಿ 1 2 ಸಲ ಗುಣಿಸಿದ್ರೆ 1 ಬರುತ್ತದೆ, +1 ಪ್ಲಸ್ ಕೆ. 1 + 1 2 ಪ್ಲಸ್ ಕೆ. 2 + k 0. k +2 ಈ ಕಡೆ ಬಂದರೆ -2. k ನ ಬೆಲೆ -2. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪಿ ಆಫ್ ಎಕ್ಸ್ 2 ಎಕ್ಸ್ನ ಘಾತ 2 ಪ್ಲಸ್ ಕೆ ಎಕ್ಸ್ ಪ್ಲಸ್ √2. x-1 0ಗೆ ಸಮ ಮಾಡ್ಕೊಂಡ್ಮೇಲೆ x -1 ಈ ಕಡೆ ಬಂದರೆ +1 ಆಗುತ್ತದೆ. x ಇದ್ದಲ್ಲಿ 1 ನಾವು ಇಲ್ಲಿ ಹಾಕಬೇಕು, k ಇದ್ದಿದ್ದು ಹಾಗೆಯೇ ಇಡಬೇಕು. 2 1 2 ಪ್ಲಸ್ k × 1 k ಪ್ಲಸ್ √2. 2 + k ಪ್ಲಸ್ √2. ಇದರಲ್ಲಿ ನಾವು k ನ ಬೆಲೆಯನ್ನು ಕಂಡುಹಿಡಿಯಬೇಕು. k +2 ಈ ಕಡೆ ಬಂದರೆ -√2. ನೆಕ್ಸ್ಟ್ +2 ಈ ಕಡೆ ಬಂದರೆ -2. ಮೂರನೆಯ ಪ್ರಶ್ನೆ,